ಭಾರತದಲ್ಲಿ ಟ್ರಂಪ್ ಕೋಟಿ ಕೋಟಿ ಆಸ್ತಿ, 6 ನಗರದಲ್ಲಿ 100 ಎಕರೆ ಭೂಮಿ, 2 ವರ್ಷದಲ್ಲಿ 3 ಪಟ್ಟು ಆದಾಯ. ಏನು ಟ್ರಂಪ್ ಭಾರತ್ ಭೂಮಾಫಿಯಾ? ನಮಸ್ಕಾರ ಸ್ನೇಹಿತರೆ, ಭಾರತವನ್ನ ಸತ್ತ ಎಕನಾಮಿ, ರಷ್ಯಾ ಜೊತೆಗೆ ಹೂತುವಲಿ ಅಂತ ಶಾಪ ಹಾಕಿದ್ದ ಟ್ರಂಪ್ ಇದೇ ಭಾರತದಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವ ಬಿಸ್ನೆಸ್ ಒಂದನ್ನ ಮಾಡ್ತಾ ಇದ್ದಾರೆ. ಸಾವಿರಾರು ಕೋಟಿಗಳ ಲೆಕ್ಕದಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಿರೋದು ಬಹಿರಂಗ ಆಗಿದೆ. ಅದು ರಿಯಲ್ ಎಸ್ಟೇಟ್ ನಲ್ಲಿ ಭಾರತದಾದ್ಯಂತ ಬರೋಬ್ಬರಿ 1.1 ಕೋಟಿ ಚದರ ಅಡಿ ಭೂಮಿಯನ್ನ ಟ್ರಂಪ್ ಹೊಂದಿದ್ದಾರೆ. 200 ಕೋಟಿಗೂ ಅಧಿಕ ಆಸ್ತಿ ಅವರು ಮಾಡಿದ್ದಾರೆ. ಅಮೆರಿಕ ಬಿಟ್ಟರೆ ಭಾರತವೇ ಟ್ರಂಪ್ಗೆ ಅತಿ ದೊಡ್ಡ ರಿಯಲ್ ಎಸ್ಟೇಟ್ ಮಾರ್ಕೆಟ್. ಅಧಿಕಾರಕ್ಕೆ ಬಂದಾಗಿನಿಂದ ಭಾರತದಲ್ಲಿ ಟ್ರಂಪ್ ಆಸ್ತಿ ಬರೋಬ್ಬರಿ 3 ಪಟ್ಟು ಹೆಚ್ಚಾಗಿದೆ. ಹಾಗಿದ್ರೆ ಸತ್ತ ಎಕನಾಮಿ ಅಂತ ಕರೆದಿದ್ದ ಭಾರತದಲ್ಲಿ ಟ್ರಂಪ್ ಬಂಗಾರದ ಬೆಳೆಯನ್ನ ಬೆಳೀತಾ ಇರೋದು ಯಾಕೆ? ಅದು ಹೇಗೆ? ಸತ್ತ ಎಕನಾಮಿಯಲ್ಲಿ ಬಂದು ಇಲ್ಲಿ ಇನ್ವೆಸ್ಟ್ ಮಾಡೋ ಕರ್ಮ ಇವ್ರಿಗೆ ಯಾಕೆ ಬೇಕಾಗಿತ್ತು? ಹಾಗಾದ್ರೆ ಭಾರತದಲ್ಲಿ ಎಲ್ಲೆಲ್ಲಿ ಟ್ರಂಪ್ ರಿಯಲ್ ಎಸ್ಟೇಟ್ ಆಸ್ತಿಯನ್ನ ಹೊಂದಿದ್ದಾರೆ, 1 ರೂಪಾಯಿ ಹಾಕದೆ ಟ್ರಂಪ್ ಕೋಟಿ ಕೋಟಿ ಹಣ ಗಳಿಸ್ತಿರೋದು ಹೇಗೆ? ಭಾರತದ ರಿಯಲ್ ಎಸ್ಟೇಟ್ ಮೇಲೆ ಟ್ರಂಪ್ ಕಣ್ಣು ಬಿದ್ದಿರೋದು ಯಾಕೆ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ವಿಡಿಯೋನ ನೋಡಿ. ಟ್ರಂಪ್ ಲ್ಯಾಂಡ್ ಮಾಫಿಯಾ. ಸ್ನೇಹಿತರೆ, ಟ್ರಂಪ್ ಒಬ್ಬ ರಾಜಕಾರಣಿಯಾಗಿದ್ರೂ ಸಹ ಮೂಲತಃ ಒಬ್ಬ ಉದ್ಯಮಿ. ದಿ ಟ್ರಂಪ್ ಆರ್ಗನೈಸೇಷನ್ ಹೆಸರಲ್ಲಿ 250ಕ್ಕೂ ಅಧಿಕ ಕಂಪನಿಯನ್ನ ನಡೆಸ್ತಾ ಇದ್ದಾರೆ. ಹೋಟೆಲ್ನಿಂದ ಹಿಡಿದು ಟಿವಿ ಚಾನಲ್ವರೆಗೂ ನಾನಾ ಉದ್ಯಮದಲ್ಲಿ ಕಾಲಿಟ್ಟಿದ್ದಾರೆ. ಬ್ಲೂಮ್ಬರ್ಗ್ ಪ್ರಕಾರ ಟ್ರಂಪ್ರ ನೆಟ್ವರ್ತ್ ಬರೋಬ್ಬರಿ $7 ಬಿಲಿಯನ್ ಇದೆ, ಅಂದರೆ 60,000 ಕೋಟಿ ರೂಪಾಯಿ. ಆದರೆ ಇದರಲ್ಲಿ ದೊಡ್ಡ ಮಟ್ಟದ ಟ್ರಂಪ್ ಜೋಳಿಗೆ ತುಂಬಿಸೋದು ಅವರ ರಿಯಲ್ ಎಸ್ಟೇಟ್ ಬಿಸ್ನೆಸ್. ದ ಟ್ರಂಪ್ ಟವರ್ಸ್ ಹೆಚ್ಚು ಕಮ್ಮಿ 50ರಿಂದ 60% ಆದಾಯವನ್ನು ತಂದುಕೊಡುತ್ತೆ. ಈಗ ಅಂತಹ ಟ್ರಂಪ್ ಟವರ್ಸ್ ಭಾರತದಲ್ಲೂ ಕೂಡ ಭಾರಿ ಬಿಸ್ನೆಸ್ ಮಾಡ್ತಿದೆ. ಸ್ವತಃ ಟ್ರಂಪ್ ಡೆಡ್ ಎಕನಾಮಿ ಅಂತ ಕರೆದಿರುವ ಜಾಗದಲ್ಲಿ ಬಂಗಾರದ ಬೆಳೆಯನ್ನ ಬೆಳೀತಾ ಇದ್ದಾರೆ. ಬಿಸ್ನೆಸ್ನಲ್ಲಿ ಟ್ರಂಪ್ ಭಾರತದಲ್ಲಿ 15,000 ಕೋಟಿ ರೂಪಾಯಿ ಮೌಲ್ಯದ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಹೊಂದಿದ್ದಾರೆ. ಕೇವಲ 2024ರಲ್ಲಿ ಭಾರತದಿಂದ ಬರೋಬ್ಬರಿ 175 ಕೋಟಿ ರೂಪಾಯಿ ಆದಾಯವನ್ನು ಗಳಿಸಿದ್ದಾರೆ. ಕೆಲವೇ ವರ್ಷಗಳ ಹಿಂದೆ ಭಾರತದಲ್ಲಿ 30 ಲಕ್ಷ ಚದರ ಅಡಿ ಇದ್ದ ಟ್ರಂಪ್ ಜಾಗ ಈಗ 1.1 ಕೋಟಿ ಚದರ ಅಡಿಯಷ್ಟು ತಲುಪಿದೆ. ಟ್ರಂಪ್ ಭಾರತದಲ್ಲಿ ಹೊಂದಿದ್ದಾರೆ 4 ಪಟ್ಟು ಹೆಚ್ಚಾಗಿದೆ. ಹಾಗಾದ್ರೆ ಟ್ರಂಪ್ ಆಸ್ತಿ ಎಲ್ಲೆಲ್ಲಿವೆ ಅಂತ ನೋಡೋದಾದ್ರೆ 6 ಮಹಾನಗರಗಳ ಪೈಕಿ 13 ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಭಾರತದಾದ್ಯಂತ ಟ್ರಂಪ್ ಆಸ್ತಿ ಗುರ್ಗಾಂವ್, ಪುಣೆ, ಹೈದರಾಬಾದ್, ಮುಂಬೈ, ನೋಯ್ಡಾ ಮತ್ತು ಬೆಂಗಳೂರು ಭಾರತದ 6 ಪ್ರಮುಖ ನಗರಗಳಲ್ಲಿ ಟ್ರಂಪ್ ಪ್ರಾಜೆಕ್ಟ್ ಅನ್ನ ಹೊಂದಿದ್ದಾರೆ. ಒಂದೊಂದಾಗಿ ಹೇಳೋದಾದ್ರೆ ಪುಣೆಯ ಕಲ್ಯಾಣಿ ನಗರದಲ್ಲಿ 23 ಅಂತಸ್ತಿನ ಅಲ್ಟ್ರಾ ಲಕ್ಸುರಿ ಅಪಾರ್ಟ್ಮೆಂಟ್. ಇದು ಬರೋಬ್ಬರಿ 300 ಕೋಟಿ ರೂಪಾಯಿ ಮೌಲ್ಯದ ಪ್ರಾಜೆಕ್ಟ್. ಬರೋಬ್ಬರಿ 4 ಲಕ್ಷ ಸ್ಕ್ವೇರ್ ಫೀಟ್ ರಿಯಲ್ ಎಸ್ಟೇಟ್ ಇಲ್ಲಿದೆ. 46 ಮನೆ ಮತ್ತು ಆಫೀಸ್ ಸ್ಪೇಸ್ ಇದೆ. ಅತ್ತ ಭಾರತದ ಆರ್ಥಿಕ ರಾಜಧಾನಿ ಮುಂಬೈನಲ್ಲಿ ವರ್ಲಿಯಲ್ಲಿ 268 ಮೀಟರ್ ಎತ್ತರದ ಟ್ರಂಪ್ ಟವರ್ ಅನ್ನ ಹೊಂದಿದ್ದಾರೆ. ಇದರಲ್ಲಿ 76 ಮಹಡಿಯ ಗಗನಚುಂಬಿ ಕಟ್ಟಡ. ಇದು ಸುಮಾರು 3,000 ಕೋಟಿ ಮೌಲ್ಯದ ಆಸ್ತಿ ನಿರ್ಮಾಣ ಆಗ್ತಾ ಇದೆ. 9 ಲಕ್ಷ ಚದರ ಅಡಿ ಜಾಗ, ಬರೋಬ್ಬರಿ 400 ಆಫೀಸು ಮತ್ತು ಮನೆಗಳಿದ್ದಾವೆ. ಕೋಲ್ಕತ್ತಾದಲ್ಲಿ 38 ಅಂತಸ್ತಿನ ರೆಸಿಡೆನ್ಸಿಯಲ್ ಟವರ್ ನಿರ್ಮಾಣ ಆಗ್ತಿದೆ. ಇದು ಕೂಡ ಸುಮಾರು 400 ಕೋಟಿ ರೂಪಾಯಿ ಮೌಲ್ಯದ ಪ್ರಾಜೆಕ್ಟ್ ಆಗಿದೆ. 4 ಲಕ್ಷ ಸ್ಕ್ವೇರ್ ಫೀಟ್ ರಿಯಲ್ ಎಸ್ಟೇಟ್ ನಲ್ಲಿ 137 ಮನೆಗಳು ಕೂಡ ಬರಲಿವೆ. ಹಾಗೆ ಭಾರತದ ಅತ್ಯಂತ ಬೂಮಿಂಗ್ ಜಾಗ ಅಂತ ಕರೆಸಿಕೊಳ್ಳೋ ಗುರ್ಗಾಂವ್ನಲ್ಲೂ ಕೂಡ ಟ್ರಂಪ್ ಟವರ್ ಎದ್ದಾಳ್ತಾ ಇದೆ. 47 ಅಂತಸ್ತಿನ ಟವರ್ ಬರೋಬ್ಬರಿ 1,900 ಕೋಟಿಯಿಂದ 2,000 ಕೋಟಿನೊಳಗೆ ಇದಕ್ಕೆ ಹಣವನ್ನು ಸುರಿಯಲಾಗಿದೆ. ಅಂದಾಜು 12 ಲಕ್ಷ ಸ್ಕ್ವೇರ್ ಫೀಟ್ ರಿಯಲ್ ಎಸ್ಟೇಟ್ ಇಲ್ಲಿ ಇದೆ ಎಂದು ಹೇಳಲಾಗ್ತದೆ. ಆಲ್ರೆಡಿ ಸೋಲ್ಡ್ ಔಟ್ ಆಗಿವೆ. ಅನೌನ್ಸ್ ಮಾಡಿದ ಮೊದಲ ದಿನವೇ ಸೋಲ್ಡ್ ಔಟ್ ಆಗಿವೆ. ಬರೋಬ್ಬರಿ 3,250 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ. 15 ಕೋಟಿಗೆ ಒಂದರಂತೆ ಮನೆ ಸೇಲ್ ಆಗಿವೆ ಅಂತ. ಅತ್ತ ಮುಂಬೈನ ಚೌಪಾಟ್ ಜಾಗದಲ್ಲಿ ಮತ್ತೊಂದು 45ರಿಂದ 60 ಅಂತಸ್ತಿನ ಕಟ್ಟಡ ನಿರ್ಮಾಣ ಆಗಬೇಕಾಗಿದೆ. ಆದರೆ ಪ್ರಾಜೆಕ್ಟ್ ಇನ್ನು ಶುರುವಾಗ್ತಾ ಇದೆ ಅಷ್ಟೇ. ಹೀಗೆ ನಮ್ಮ ಬೆಂಗಳೂರಲ್ಲೂ ಕೂಡ ವೈಟ್ ಫೀಲ್ಡ್ ಬಳಿ ಪ್ರಾಜೆಕ್ಟ್ ಶುರು ಮಾಡೋಕ್ಕೆ ಟ್ರಂಪ್ ಕಣ್ಣು ಹಾಕಿದ್ದಾರೆ. ಇನ್ನು ಅಲ್ಟ್ರಾ ಲಕ್ಸುರಿ ರೆಸಿಡೆನ್ಸಿಯಲ್ ಗಗನಚುಂಬಿ ಕಟ್ಟಡ, ಇದಕ್ಕೆ ರೇರಾ ಕರ್ನಾಟಕದ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ ಪರ್ಮಿಷನ್ ಕೊಡೋಕೆ ಇನ್ನೂ ಮಾತುಕತೆ ನಡೀತಾ ಇದೆ. ಅದೇ ರೀತಿ ಗುರ್ಗಾಂವ್ ಗಾಲ್ಫ್ ಕೋರ್ಸ್ ರಸ್ತೆ ಬಳಿ ಕೂಡ ಒಂದು ಪ್ರಾಜೆಕ್ಟ್ಗೋಸ್ಕರ ಟ್ರಂಪ್ ಸೈನ್ ಹಾಕಿದ್ದಾರೆ. ಇನ್ನೆರಡು 27 ಅಂತಸ್ತಿನ ಟವರ್ ನಿರ್ಮಿಸ್ತಾ ಇದ್ದಾರೆ. ಟ್ರಂಪ್ ಸುಮಾರು 16 ಲಕ್ಷ ಚದರ ಅಡಿ ಪ್ರೀಮಿಯಂ ಆಫೀಸ್ ಸ್ಪೇಸ್ ನಲ್ಲಿ ಬರುತ್ತೆ. ಬರೋಬ್ಬರಿ 2,52,000. ಹೀಗೆ ಭಾರತದ 6 ನಗರಗಳಲ್ಲಿ ಬರೋಬ್ಬರಿ 13 ಪ್ರಾಜೆಕ್ಟ್ ಟ್ರಂಪ್ ಈಗ ಶುರು ಮಾಡಿರೋದು. ಇನ್ನು ಶುರುವಾಗೋದು ಕೂಡ ಬಾಕಿ ಇದೆ. ಇನ್ನು 2 ಕಂಪ್ಲೀಟ್ ಆಗಿವೆ, ಇನ್ನೆರಡು ಮುಗಿಯೋ ಹಂತದಲ್ಲಿವೆ. 3 ನಿರ್ಮಾಣ ಹಂತದಲ್ಲಿ ಆಗ್ತಾ ಇವೆ. 3 ಪ್ರಾಜೆಕ್ಟ್ ಲಾಂಚ್ ಆಗೋದು ಬಾಕಿ ಇದೆ. 2 ಬೇರೆ ಬೇರೆ ಕಾರಣಕ್ಕೆ ಸದ್ಯಕ್ಕೆ ನಿಂತಿವೆ. ಆದರೆ ಟ್ವಿಸ್ಟ್ ಏನು ಅಂದ್ರೆ ಇದು ಯಾವುದು ಕೂಡ ಟ್ರಂಪ್ ಕಟ್ಟಿಸಿದ್ದಲ್ಲ. ಟ್ರಂಪ್ ದುಡ್ಡು ಹಾಕಿಲ್ಲ, ಮನೆ ಕಟ್ಟಲ್ಲ. ಆದ್ರೂ ಕೂಡ ದುಡ್ಡು ಸ್ನೇಹಿತರೆ ಟ್ರಂಪ್ ಬಿಸ್ನೆಸ್ ಮಾಡಲ್ಲೇ ರಹಸ್ಯನೇ ಇದು.
ಇದು ಬ್ರ್ಯಾಂಡ್ ಅಷ್ಟೇ. ಭಾರತದಲ್ಲಿ ಸುಮಾರು 15,000 ಕೋಟಿ ಮೌಲ್ಯದ ಪ್ರಾಜೆಕ್ಟ್ ಹೊಂದಿದ್ರು ಇದರಲ್ಲಿ 1 ರೂಪಾಯಿನೂ ಟ್ರಂಪ್ ಹಾಕಿಲ್ಲ. ಯಾಕಂದ್ರೆ ಟ್ರಂಪ್ ಲೈಸೆನ್ಸಿಂಗ್ ಮಾಡೆಲ್ಗೆ ಫಾಲೋ ಮಾಡ್ತಾರೆ. ಯಾವುದನ್ನು ತಾವು ಕಟ್ಟಿಸಿಲ್ಲ, ಕೇವಲ ತಮ್ಮ ಟ್ರಂಪ್ ಬ್ರ್ಯಾಂಡ್ ಮತ್ತು ಲೈಸೆನ್ಸ್ ಅನ್ನ ಕೊಡ್ತಾರೆ ಅಷ್ಟೇ. ಟ್ರಂಪ್ ಹೆಸರಿನಲ್ಲಿ ಬೇರೆ ರಿಯಲ್ ಎಸ್ಟೇಟ್ ಕಂಪನಿಗಳು ಕಟ್ಟಡವನ್ನು ನಿರ್ಮಾಣ ಮಾಡ್ತಾರೆ. ಯಾಕಂದ್ರೆ ಟ್ರಂಪ್ ಅನ್ನೋ ಹೆಸರಿದ್ದ ತಕ್ಷಣ ಅಲ್ಲಿ ಗ್ಲೋಬಲ್ ರೆಕಗ್ನೈಸೇಷನ್ ಸಿಗುತ್ತೆ. ಟ್ರಂಪ್ ಟವರ್ ಮೀಡಿಯಾ ಅಟೆನ್ಷನ್ ಇರುತ್ತೆ. ಹಾಗೆ ಟ್ರಂಪ್ ಟವರ್ ಅಂದ ತಕ್ಷಣ ಎಲ್ಲಾ ಕಡೆ ಸುದ್ದಿ ಆಗುತ್ತೆ, ಅಡ್ರೆಸ್ ಸ್ವಲ್ಪ ಫೇಮಸ್ ಆಗುತ್ತೆ. ಟ್ರಂಪ್ ಟವರ್ ಅಂತ ಹೇಳಿದಾಗ ಬಿಲ್ಡರ್ಸ್ಗೆ ಉಚಿತ ಮಾರ್ಕೆಟಿಂಗ್ ಸಿಗುತ್ತೆ. ಹಾಗೆ ಫ್ಲಾಟ್ಗಳು ಕೂಡ ಬೇಗ ಬೇಗ ಸೇಲ್ ಆಗ್ತವೆ. ಅಲ್ಲದೆ ಟ್ರಂಪ್ ಲಕ್ಸುರಿ ಐಷಾರಾಮಿ ಜೀವನವನ್ನು ಸೂಚಿಸುವ ವ್ಯಕ್ತಿ. ಟ್ರಂಪ್ ಆದ ತಕ್ಷಣ ಅಲ್ಲಿ ದೊಡ್ಡ ದೊಡ್ಡ ಲಕ್ಸುರಿ ಕಾರು, ದೊಡ್ಡ ಮನೆ, ಪಾರ್ಟಿ ಇದೆಲ್ಲ ಕಲ್ಪನೆ ಬರುತ್ತೆ. ಹೀಗಾಗಿ ಬಿಲ್ಡರ್ಗಳು ಮನೆಗಳನ್ನ ಪ್ರೀಮಿಯಂ ರೇಟ್ಗೆ ಸೇಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸಾಮಾನ್ಯ ಪ್ಲಾಟ್ಗಳಿಗಿಂತ ಟ್ರಂಪ್ ಟವರ್ಸ್ನ ಪ್ಲಾಟ್ಗಳು 3-5% ಹೆಚ್ಚಿಗೆ ಪ್ರೀಮಿಯಂ ಅನ್ನ ಕಮಾಂಡ್ ಮಾಡ್ತವೆ, ಜಾಸ್ತಿ ಮಾರಾಟ ಆಗ್ತವೆ, ಜಾಸ್ತಿ ರೇಟ್. ಹೀಗಾಗಿ ಬಿಲ್ಡರ್ಸ್ಗಳು ಟ್ರಂಪ್ ಬ್ರ್ಯಾಂಡ್ ನ ಬಳಸ್ಕೊಳ್ತಾರೆ. ತಮ್ಮ ಕಟ್ಟಡಗಳಿಗೆ ಟ್ರಂಪ್ ಟವರ್ ಅಂತ ಹೆಸರಿಡ್ತಾರೆ. ಇದಕ್ಕೆ ಪ್ರತಿಯಾಗಿ ಸೇಲ್ ಆಗಿರುವ ಹಣದಲ್ಲಿ 3-5% ಶೇರ್ ಅನ್ನ ಟ್ರಂಪ್ ತಗೊಳ್ತಾರೆ. ಹೀಗೆ ಭಾರತದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ನ 4IR ರಿಯಾಲಿಟಿ, ಟ್ರಿಬಕ್ ಡೆವಲಪರ್ಸ್ ಹಾಗೆ ಲೋಡ್ ಗ್ರೂಪ್ನಂತಹ 7 ಅಧಿಕ ದೊಡ್ಡ ರಿಯಲ್ ಎಸ್ಟೇಟ್ ಕಂಪನಿಗಳು ಟ್ರಂಪ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ನೀವು ಹೆಸರು ಕೊಟ್ಬಿಡಿ, ನಾವೇ ಕಟ್ಕೋತೀವಿ, ನಾವೇ ಮಾಡ್ಕೋತೀವಿ, ನಿಮಗೆ ಕಮಿಷನ್ ಕೊಡ್ತೀವಿ ಅಂತ ಹೇಳಿ ಹಣೆ ಬರಹ ನೋಡಿ. ರಿಯಲ್ ಎಸ್ಟೇಟ್ ಕ್ರಾಂತಿ ಭಾರತದಲ್ಲಿ ಟ್ರಂಪ್ಗೆ ಭಾರಿ ದುಡ್ಡು. ಕೇವಲ 2024ರಲ್ಲೇ ಟ್ರಂಪ್ ಕಂಪನಿ ಭಾರತದ 7 ಪ್ರಾಜೆಕ್ಟ್ನಿಂದ ಬರೋಬ್ಬರಿ 175 ಕೋಟಿ ರೂಪಾಯಿ ಏನು ಮಾಡದೆ ಜಸ್ಟ್ ಹೆಸರು ಕೊಟ್ಟು ಗಳಿಸಿದೆ. ಕೇವಲ ರಿಲಯನ್ಸ್ ಒಂದೇ ಡೆವಲಪ್ಮೆಂಟ್ ಫೀ ಆಗಿ ಬರೋಬ್ಬರಿ 102 ಕೋಟಿ ರೂಪಾಯಿ ಪೇಮೆಂಟ್ ಮಾಡಿದೆ. ಟ್ರಂಪ್ ಅಧಿಕಾರಕ್ಕೆ ಬಂದಾಗಿನಿಂದ ಈ ಆದಾಯ ಡಬಲ್ ಆಗ್ತದೆ. ಇದೇ 2012ರಿಂದ 2019ರವರೆಗೆ ನಡುವೆ ಟ್ರಂಪ್ ಕಂಪನಿ ಕೇವಲ 96 ಕೋಟಿ ರೂಪಾಯಿ ಗಳಿಸಿತ್ತು. ಈಗ ಒಂದೇ ವರ್ಷದಲ್ಲಿ ಅದರ ಆದಾಯ ಡಬಲ್ ಆಗಿದೆ. ಕಳೆದ 10 ವರ್ಷದಲ್ಲೇ ಅಮೆರಿಕ ಬಿಟ್ಟರೆ ಭಾರತ ಟ್ರಂಪ್ಗೆ ಅತಿ ಹೆಚ್ಚು ಆದಾಯ ತಂದುಕೊಡೋ ಮಾರ್ಕೆಟ್ ಆಗಿದೆ. 15,000 ಕೋಟಿ ರೂಪಾಯಿ ಪ್ರಾಪರ್ಟಿ ಸೇಲ್ ಆದರೆ ಟ್ರಂಪ್ಗೆ ಬರೋಬ್ಬರಿ 700-750 ಕೋಟಿ ರೂಪಾಯಿ ದುಡ್ಡು ಹೋಗುತ್ತೆ ಕೂತಲ್ಲೇ. ಇದಕ್ಕೆ ಕಾರಣ ಭಾರತದ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಆಗ್ತಿರೋ ಕ್ರಾಂತಿ. ವರ್ಷಕ್ಕೆ ಭಾರತದ ನಗರಗಳಲ್ಲಿ 65,000ಕ್ಕೂ ಅಧಿಕ ಮನೆಗಳು ಸೇಲ್ ಆಗ್ತಿವೆ. ಅದರಲ್ಲೂ ಪ್ರೀಮಿಯಂ ಮನೆಗಳು ಅಂದರೆ 1 ಕೋಟಿ ರೂಪಾಯಿ ಅಧಿಕ ಬೆಲೆಯ ಮನೆಗಳು ಮಾರಾಟ. ವರ್ಷದಿಂದ ವರ್ಷಕ್ಕೆ 10% ರೇಸ್ ಆಗ್ತಿವೆ. ಈ ವರ್ಷದ ಮೊದಲ ಕ್ವಾರ್ಟರ್ನಲ್ಲಿ ಬೆಂಗಳೂರಿನಲ್ಲಿ ಆಫೀಸ್ ಜಾಗಗಳ ಮಾರಾಟ ಕಳೆದ ವರ್ಷಕ್ಕಿಂತ 74% ಜಂಪ್ ಆಗಿದೆ. ಇದಕ್ಕೆ ಕಾರಣಕ್ಕೆ ದೊಡ್ಡ ಪ್ರಮಾಣದಲ್ಲಿ ಜನ ನಗರಗಳನ್ನ ಬಂದು ಸೇರಿಕೊಳ್ತಿರೋದು. 2031ರ ಹೊತ್ತಿಗೆ ಭಾರತದಲ್ಲಿ ನಗರಗಳಲ್ಲಿ 60 ಕೋಟಿ ಜನ ಇರ್ತಾರೆ ಅನ್ನೋ ಲೆಕ್ಕಾಚಾರ ಇದೆ. ಇದರಿಂದ ಮನೆ ಮತ್ತು ಆಫೀಸ್ ವರ್ಕ್ ಸ್ಪೇಸ್ ಎರಡಕ್ಕೂ ಕೂಡ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಭಾರತದಲ್ಲಿ ರಿಯಲ್ ಎಸ್ಟೇಟ್ ಕ್ಷೇತ್ರ ದಾಪುಗಾಲಿಟ್ಟು ಓಡ್ತಾ ಇದೆ. ಹೀಗಾಗಿನೇ ಟ್ರಂಪ್ ಅಧ್ಯಕ್ಷರ ನಂತರ ಭಾರತದಲ್ಲಿ 4 ಹೊಸ ಕಂಪನಿಗಳನ್ನು ರಿಜಿಸ್ಟರ್ ಮಾಡಿಸಿದ್ದಾರೆ. ಮುಂದೆ ಕನ್ಸ್ಟ್ರಕ್ಷನ್ ಕೂಡ ಅವರೇ ಶುರು ಮಾಡೋ ಲೆಕ್ಕಾಚಾರನೂ ಅವ್ರಿಗಿದೆ. ಟ್ರಂಪ್ನ ಮಗ ಮತ್ತು ಟ್ರಂಪ್ ರಿಯಲ್ ಎಸ್ಟೇಟ್ ಕಂಪನಿಯ ವೈಸ್ ಪ್ರೆಸಿಡೆಂಟ್ ಆಗಿರೋ ಜೂನಿಯರ್ ಡೊನಾಲ್ಡ್ ಟ್ರಂಪ್ ಭಾರತ ನಮ್ಮ ಕಂಪನಿಗಳಿಗೆ ದೊಡ್ಡ ಪುಷಪ್ ಕೊಡುತ್ತೆ ಅಂತ ಹೇಳಿಕೊಂಡಿದ್ದಾನೆ. ಹೀಗಿರುವಾಗ ಅದು ಯಾವ ಬಾಯಲ್ಲಿ ಟ್ರಂಪ್ ಭಾರತ ಸತ್ತ ಆರ್ಥಿಕತೆ ಅಂತ ಹೇಳಿದ್ರು ಅನ್ನೋದು ಅವರೇ ಯೋಚನೆ ಮಾಡ್ಕೋಬೇಕು. ಫ್ರೆಂಡ್ಸ್, ನಿಮಗೆ ಏನು ಅನ್ಸುತ್ತೆ? ಟ್ರಂಪ್ ಮಹಾಶಯನ ಡಬಲ್